ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಮೂಲಂಗಿ ಸಾಂಬಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು: ಮೂಲಂಗಿ 3ರಿಂದ 4, ಅಚ್ಚ ಖಾರದ ಪುಡಿ 2 ಟೀ ಸ್ಪೂನ್, ಸಾಸಿವೆ ಒಗ್ಗರಣೆಗೆ, ಅರಿಶಿಣ ಪುಡಿ ಚಿಟಿಕೆಯಷ್ಟು, ತೊಗರಿಬೇಳೆ 1 ಲೋಟ, ಸಾಂಬಾರು ಪುಡಿ 1 ಟೀ ಸ್ಪೂನ್, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ದೊಡ್ಡದಾಗಿ ಕತ್ತರಿಸಿದ ಟೊಮೆಟೊ 1, ಕತ್ತರಿಸಿದ ಈರುಳ್ಳಿ 1 ಮೀಡಿಯಂ ಸೈಜ್, ತುರಿದ ಕೊಬ್ಬರಿ ಸ್ವಲ್ಪ, ಇಂಗು ಸ್ವಲ್ಪ, ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಮೊದಲು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಒಂದು ಕುಕ್ಕರ್ಗೆ ತೊಳೆದ ತೊಗರಿಬೇಳೆಯನ್ನು ಹಾಕಿ ಬೇಳೆ ಬೇಯುವಷ್ಟು ನೀರು ಸೇರಿಸಿ ಕುಕ್ಕರನ್ನು ಮುಚ್ಚಿ ಒಲೆಯ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ 2 ವಿಸಲ್ ಕೂಗಿಸಿ. ನಂತರ ಮಿಕ್ಸಿ ಜಾರ್ಗೆ ಟೊಮೆಟೊ, ತುರಿದ ಕೊಬ್ಬರಿ, ಸಾಂಬಾರು ಪುಡಿ, ಅಚ್ಚ ಖಾರದ ಪುಡಿ, ಚಿಟಕಿ ಅರಿಶಿಣ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಕೊಳ್ಳಿ. ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಗ್ಯಾಸನ್ನು ಹೊತ್ತಿಸಿ ಪಾತ್ರೆಗೆ ಸ್ವಲ್ಪ ಸಾಸಿವೆ, ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಕತ್ತರಿಸಿದ ಈರುಳ್ಳಿ, ಸ್ವಲ್ಪ ಇಂಗು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಕತ್ತರಿಸಿಟ್ಟುಕೊಂಡ ಮೂಲಂಗಿಯನ್ನು ಹಾಕಿ ಫ್ರೈ ಮಾಡಿ. ನಂತರ ಸ್ವಲ್ಪ ನೀರು ಸೇರಿಸಿ ಮೂಲಂಗಿಯನ್ನು 3 ನಿಮಿಷ ನೀರಿನಲ್ಲಿ ಬೇಯಿಸಿಕೊಳ್ಳಿ. ಬೆಂದ ಮೂಲಂಗಿಗೆ ಬೇಯಿಸಿದ ಬೇಳೆಯನ್ನು ಹಾಕಿ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಪಾತ್ರೆಗೆ ಹಾಕಿ ಚೆನ್ನಾಗಿ ತಿರುಗಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಗಟ್ಟಿಯಾಗಿದ್ದರೆ
ನಿಮಗೆ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ರುಚಿಯಾದ ಮೂಲಂಗಿ ಸಾಂಬಾರ್ ಸವಿಯಲು ಸಿದ್ಧ. ಇದನ್ನು ಮುದ್ದೆ, ಅನ್ನ, ಚಪಾತಿ ಮುಂತಾದವುಗಳೊಂದಿಗೆ ಸವಿಯುವುದು. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.